ನಿಮ್ಮ ವಿಧಿಯ ಶಿಲ್ಪಿ, ದಿ ಆರ್ಕಿಟೆಕ್ಟ್ ಆಫ್ ಯೋರ್ ಡೆಸ್ಟಿನಿ. ನಿಮ್ಮ ದಿನ ಮತ್ತು ಜೀವನವನ್ನು ನೀವೇ ರೂಪಿಸಿಕೊಳ್ಳುತ್ತೀರಿ. ಜೀವನದ ಹೆಚ್ಚಿನ ಭಾಗವು ಕೇವಲ ಗ್ರಹಿಕೆಯಾಗಿದೆ, ಮತ್ತು ಇದು ನಾನು ನನಗಾಗಿ ನಿರ್ಮಿಸಿಕೊಂಡ ರೂಪವಾಗಿದೆ. ನಾನು ಅದನ್ನು ಒಪ್ಪಿಕೊಂಡು ಅದರೊಳಗೆ ಕೆಲಸ ಮಾಡಬೇಕು. ನೀವು ಕಪ್ಪು ಬಿಳುಪಿನ ಜಗತ್ತಿನಲ್ಲಿ ಬದುಕುತ್ತಿದ್ದರೆ, ನೀವು ತುಂಬಾ ಕಷ್ಟಗಳನ್ನು ಅನುಭವಿಸುತ್ತೀರಿ. ಮತ್ತೆ ಆರಂಭಿಸಲು ಅಥವಾ ಸಂತೋಷವಾಗಿರಲು ಎಂದಿಗೂ ತಡವಾಗಿಲ್ಲ ಎಂಬುದು ನೆನಪಿರಲಿ. ಯಶಸ್ಸಿನ ಹಾದಿಯೆಂದರೆ ಒಂದು ವಿಚಾರವನ್ನು ತೆಗೆದುಕೊಂಡು ಅದನ್ನೇ ನಿಮ್ಮ ಜೀವನವಾಗಿಸಿಕೊಳ್ಳುವುದು. ಅದರ ಬಗ್ಗೆಯೇ ಯೋಚಿಸಿ, ಕನಸು ಕಾಣಿ ಮತ್ತು ನಿಮ್ಮ ಮೆದುಳು, ಸ್ನಾಯುಗಳು ಹಾಗೂ ನರಗಳು ಆ ಒಂದು ವಿಚಾರದಿಂದ ತುಂಬಿರಲಿ. ಅನೇಕ ಜನರು ಯಶಸ್ಸಿನ ಹತ್ತಿರ ಬಂದಾಗ ಸೋಲೊಪ್ಪಿಕೊಳ್ಳುತ್ತಾರೆ, ಏಕೆಂದರೆ ಮುಂದಿನ ಅಡೆತಡೆಯೇ ಕೊನೆಯದು ಎಂದು ಅವರಿಗೆ ತಿಳಿದಿರುವುದಿಲ್ಲ. ಯಶಸ್ಸನ್ನು ತಲುಪಿದ ಸ್ಥಾನದಿಂದಲ್ಲ, ಬದಲಿಗೆ ಹೋರಾಟದ ಸಮಯದಲ್ಲಿ ಜಯಿಸಿದ ಅಡೆತಡೆಗಳಿಂದ ಅಳೆಯಬೇಕು. ಎಲ್ಲವೂ ಪರಿಪೂರ್ಣವಾಗಿದ್ದರೆ ನೀವು ಎಂದಿಗೂ ಕಲಿಯುತ್ತಿರಲಿಲ್ಲ. ನಿಮ್ಮ ಜೀವನದ ಬಗ್ಗೆ ಬೇರೆಯವರ ವ್ಯಾಖ್ಯಾನವನ್ನು ಒಪ್ಪಬೇಡಿ. ನಿಮ್ಮನ್ನು ನೀವೇ ವ್ಯಾಖ್ಯಾನಿಸಿ, ಏಕೆಂದರೆ ಈ ಕತೆ ನಿಮ್ಮದಾಗಿದ್ದರೆ ಅಂತ್ಯವನ್ನು ಬರೆಯುವ ಹಕ್ಕು ನಿಮಗಿದೆ.